ಇವತ್ತು ನಾನು ಮಾಡ್ತಾ ಇರೋದು ಬೇಸಿಗೆ ಕಾಲದಲ್ಲಿ ದೇಹವನ್ನು ತಂಪಾಗಿಸುವ ರಾಗಿ ಅಂಬ್ಲಿ. ರಾಗಿ ಅಂಬ್ಲಿ ಕುಡಿಯೋದ್ರಿಂದ ತೂಕ ಇಳಿಯೋದು ಮಾತ್ರ ಅಲ್ಲ, ಇದು ಮಕ್ಕಳಿಗೆ, ವೃದ್ಧರಿಗೆ, ಸ್ಪೋರ್ಟ್ಸ್ ಪರ್ಸನ್ಗೆ ತುಂಬ ಉಪಯೋಗಕಾರಿ. ಯಾಕೆ ಅಂದರೆ ರಾಗಿಯಲ್ಲಿ ಸಾಕಷ್ಟು ಪೋಷಕಾಂಶಗಳಿವೆ. ನಿಮ್ಗೆ ಏನಾದರೂ ಪದೇ ಪದೇ ಹೊಟ್ಟೆ ಹಸಿವಿನ ಸಮಸ್ಯೆ ಇದ್ರೆ ರಾಗಿ ಅಂಬ್ಲಿ ಅದಕ್ಕೆ ರಾಮಬಾಣ. ತಂಗ್ಳು ಮುದ್ದೆ ಅಥವಾ ಉಳ್ದಿರೋ ಮುದ್ದೆ ಇದ್ರೆ ಅದನ್ನ ಒಂದು ಬಟ್ಲಲ್ಲಿ ನೀರು ಹಾಕಿ ಇಟ್ಟು ಅದನ್ನ ನಾವು ಈ ರೀತಿ ಅಂಬ್ಲಿ ಮಾಡ್ಕೋಬಹುದು. ಈಗ ನಾನು ಮಿಕ್ಸಿ ಜಾರಿಗೆ ಉಳ್ದಿರೋ ಮುದ್ದೆ, ಅರ್ಧ ಕಪ್ ಮೊಸರು, ಸ್ವಲ್ಪ ನೀರು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕೊಂಡು ಈ ರೀತಿ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೊತೆಗೆ ದೇಹವನ್ನು ಇನ್ನಷ್ಟು ತಂಪಾಗಿಸಲು ಕಾಮಕಸ್ತೂರಿ ಬೀಜನೂ ಸಹ ಸೇರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ರಾಗಿ ಅಂಬ್ಲಿ ಮಾಡೋದು ಎಷ್ಟು ಸುಲಭ ಅಂತ. ದೇಹದ ಆರೋಗ್ಯದ ಜೊತೆಗೆ ಕೂದಲಿನ ಆರೋಗ್ಯ, ಚರ್ಮದ ಆರೋಗ್ಯ, ಹೀಗೆ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇರೋ ಈ ರಾಗಿ ಅಂಬ್ಲಿನ ಅಟ್ಲೀಸ್ಟ್ ವಾರದಲ್ಲಿ 3 ದಿನನಾದರೂ ಸೇವಿಸೋಣ.